ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ, ಕಾಂತಲಕ್ಷ್ಮಿ ದಿನಬಂಧು ಕುಟುಂಬದವರ ಮನೆ ಹತ್ರ ಹೋಗಿರ್ತಾಳೆ. ಆಗ ಕಾಂತಲಕ್ಷ್ಮಿಗೆ ವಿವೇಕ್ ತುಂಬಾನೇ ಅವಮಾನ ಮಾಡ್ತಾ ಇರ್ತಾನೆ, ಹಾಗೆ ಸರಿತಾನು ತುಂಬಾನೇ ಅವಮಾನ ಮಾಡ್ತಾ ಇರ್ತಾಳೆ. ಆಗ ಗೌರಿ, ನಮ್ಮಮ್ಮ ನಾನು ಚಿಕ್ಕವಳಿದ್ದಾಗ ಕತೆ ಹೇಳ್ತಾ ಇದ್ಲು. ಆ ಕಥೆಯಲ್ಲಿ ರಾಜ್ಕುಮಾರ್ ಬರ್ತಾನೆ, ನಿನ್ನ ಕುದುರೆ ಮೇಲೆ ಕರ್ಕೊಂಡು ಹೋಗ್ತಾನೆ, ನಿನ್ನ ರಾಣಿ ಮಾಡ್ತಾನೆ ಅಂತೆಲ್ಲ ಹೇಳ್ತಾ ಇದ್ರು. ಆದ್ರೆ ಯಾಕನ್ಸು ಸುಳ್ಳು ಅಂತ ನಮ್ಮಮ್ಮನ್ಗೆ ಅನಿಸ್ಲೇ ಇಲ್ಲ, ಅದಕ್ಕೆ ತಪ್ಪು ಮಾಡ್ಬಿಟ್ರು ಅಂತ ಹೇಳ್ತಾ ಇರುವಾಗ ವಿವೇಕ್, ಹೌದಾ ರಾಜ್ಕುಮಾರ ಕುದುರೆ ಮೇಲೆ ಬರ್ತಾನಾ? ಸರಿ, ಹಾಗಿದ್ರೆ ಇವಾಗ್ಲೇ ನಾನು ಕರೆಸ್ತೀನಿ, ಬಂದು ನಿನ್ನ ಕರ್ಕೊಂಡು ಹೋಗ್ತಾನೆ. ಕುದುರೆ ಮೇಲೆಲ್ಲ ಪೊಲೀಸ್ ಗಾಡಿಯಲ್ಲಿ ಪೊಲೀಸರಿಗೆ ಫೋನ್ ಮಾಡ್ತಾ ಇದ್ದೀನಿ, ಮೊನ್ನೆ ಹೋಗ್ಲಿ ಬಿಡು ಅಂತ ಬಿಟ್ಟಿದ್ದೆ, ಆದ್ರೆ ಇವತ್ತು ಬಿಡೋದೇ ಇಲ್ಲ, ಫೋನ್ ಮಾಡೇ ಮಾಡ್ತೀನಿ, ನಿಮ್ಮಿಬ್ಬರನ್ನು ಒಳಗೆ ಹಾಕಿಸ್ತೀನಿ ಅಂತ ಗೌರಿಗೆ ಹೆದರ್ಸ್ತಾ ಇರ್ತಾನೆ. ಆಗ ಗೌರಿ, ಹೌದಾ ಪೊಲೀಸರು ಫೋನ್ ಮಾಡ್ತೀರಾ? ಸರಿ, ಹಾಗಿದ್ರೆ ಮಾಡಿ, ನಾನು ಎಲ್ಲ ನಿಜನೂ ಹೇಳೇ ಬಿಡ್ತೀನಿ. ಈ ಮುಸ್ಕಿನ ಕತೆ ಹಿಂದೆ ಇರೋ ಸೂತ್ರಧಾರಿ ಯಾರು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದು ಬೇರೆ ಯಾರು ಅಲ್ಲ, ನಿಮ್ಮ ಮನೇಲೇ ಇದ್ದಾರೆ, ಅವರಿಂದಾನೇ ಇದೆಲ್ಲ ಆಗಿರೋದು. ಹೇಗಿದ್ರು ಪೊಲೀಸರನ್ನ ಕರೆಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಸರಿ ಆಗ್ಲಿ, ಅವರು ಬರ್ಲಿ, ಅವ್ರ ಮುಂದೆನೂ ಎಲ್ಲ ವಿಷಯನೂ ನಾನು ಹೇಳ್ತೀನಿ. ನಮಗೆ ಹೇಗೆ ಶಿಕ್ಷೆ ಆಗುತ್ತೋ ಹಾಗೆ ಅವ್ರಿಗೂ ಶಿಕ್ಷೆ ಆಗ್ಲಿ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಆಗ ವಿವೇಕ್ ಫೋನ್ ಮಾಡದೆ ಸುಮ್ಮನೆ ನಿಂತ್ಕೋತಾನೆ. ಯಾಕ್ರಿ ಫೋನ್ ಮಾಡ್ತಾ ಇಲ್ಲ? ಮಾಡಿ, ನಿಮಗೇನು ಭಯ ಇಲ್ಲ, ನಿಮ್ಮ ಮನೇಲಿ ಆ ವ್ಯಕ್ತಿ ಇದ್ದಾರೆ ಅಂದಮೇಲೆ ನನಗೆ ಯಾವ ತೊಂದರೆನೂ ಇಲ್ಲ. ಹೋಗ್ಲಿ ಬಿಡು, ನಾನು ಹೇಳಬಾರ್ದು ಅಂತ ಅನ್ಕೊಂಡ್ರೆ ನೀವು ಅತಿಯಾಗಿ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ಅವ್ರು ಯಾರು ಅಂತ ಹೇಳಿಬಿಡ್ತೀನಿ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಈ ಕಡೆ ಹೋಟೆಲ್ನಲ್ಲಿ ಮೋನಿಕಾ ಅನಿಕೇತ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಅಯ್ಯೋ, ಏನಿವನು ಇನ್ನೂ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಬೇರೆ ಮಾಡ್ತಾ ಇಲ್ಲ, ಗೌರಿ ಅಕ್ಕ ನಾನೇ ಅಂತ ಇವನ್ಗೇನಾದ್ರೂ ಗೊತ್ತಾಗೋಯ್ತಾ ಅಂತ ಚಿಂತೆ ಮಾಡ್ತಾ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ. ಅದೇ ಟೈಮಿಗೆ ಅನಿಕೇತ್ ಅಲ್ಲಿಗೆ ಬರ್ತಾನೆ. ಅನಿಕೇತ್ನ ಕಂಡು, ಏನು ಅನಿಕೇತ್ ನೀನು ಅವಾಗ್ಲಿಂದ ಫೋನ್ ಮಾಡ್ತಾ ಇದ್ದೆ, ನೀನು ರಿಸೀವ್ನೇ ಮಾಡ್ತಾ ಇಲ್ಲ, ಏನಾಗಿದೆ ನಿನಗೆ, ಹುಷಾರಾಗಿದೀಯಾ ಅಂತ ಕೇಳ್ತಾ ಇರ್ತಾಳೆ. ಆಗ ಅನಿಕೇತ್, ಓ ಚೆನ್ನಾಗಿ ಡ್ರಾಮಾ ಮಾಡ್ತೀ ಕಣೆ ನೀನು, ಈ ಥರ ಡ್ರಾಮಾ ಮಾಡಿನೇ ನನಗೆ ನೀನು ಮೋಸ ಮಾಡಿರೋದು, ಅಟ್ಸಲಿಸಾಗಿ ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಮನ್ಸಲ್ಲೇ ಬೈಕೋತಾ ಇರ್ತಾನೆ. ಆಗ ಮೋನಿಕಾ, ಏನು ಅನಿಕೇತ್ ಸುಮ್ಮನೆ ಆಗ್ಬಿಟ್ಟೆ, ಏನಾಯ್ತು? ನಾವಿಬ್ರು ಯಾವಾಗ ಮದುವೆ ಮಾಡ್ಕೊಳ್ಳೋಣ, ಆದಷ್ಟು ಬೇಗನೆ ಮದುವೆ ಮಾಡ್ಕೊಂಡ್ಬಿಡೋಣ. ಹೇಗಿದ್ರು ನಿನ್ನ ಮನೇಲಿ ನಿನ್ನ ಮಾತೇ ಅಲ್ಲ ಮುಖ್ಯ, ನಿನ್ನ ಮಾತನ್ನ ಯಾರೂ ಬೇಡ ಅನ್ನಲ್ಲ, ಹಾಗಿದ್ಮೇಲೆ ಬೇಗನೆ ಮದುವೆ ಮಾಡಿಕೊಂಡು ಫಾರಿನಿಗೆ ಸೆಟ್ಲ್ ಆಗ್ಬಿಡೋಣ ಅಂತ ಹೇಳ್ತಾಳೆ. ಆಗ ನಿಕೇತ್, ನಿನಗೇನಾದ್ರೂ ತಲೆ ಕೆಟ್ಟಿದೇನೆ, ಯಾವಾಗ ನೋಡಿದ್ರು ಮದುವೆ ಮದುವೆ ಅಂತ ಸಾಯ್ತೀಯಾ ಅಂತ ಜೋರಾಗಿ ಗೆದರ್ಸ್ಬಿಡ್ತಾನೆ. ಆಗ ಮೋನಿಕಾ, ಏನಾಯ್ತು ನಿಕೇತ್, ಯಾಕೆ ಈ ಥರ ಸಿಟ್ಟಾದೆ ಅಂತ ಕೇಳಿದಾಗ, ಅದು ಹಾಗಲ್ಲ, ವಿವೇಕ್ ಬೇರೆ ಆಫೀಸಿಗೆ ಬರ್ತಾ ಇಲ್ಲ, ಅದಕ್ಕೆ ಎಲ್ಲ ಕೆಲಸನೂ ನನ್ನ ಮೇಲೆ ಬಿದ್ದಿದೆ, ಸ್ವಲ್ಪ ಪ್ರೆಷರ್ ಜಾಸ್ತಿ ಇದೆ, ನೀನು ಈ ಥರ ಫೋನ್ ಮಾಡಿದ್ರೆ ನನಗೆ ಟೆನ್ಷನ್ ಆಗುತ್ತಲ್ಲ, ಅದಕ್ಕೆ ಬೈದೆ ಅಷ್ಟೇ, ಏನೂ ಅನ್ಕೊಳಕ್ ಹೋಗ್ಬೇಡ ಅಂತ ಮೋನಿಕನ್ಗೆ ಹೇಳ್ತಾನೆ. ಆಗ ಮೋನಿಕಾ, ಸರಿ ಆಯ್ತು ಅಂತ ಅನ್ಕೋತಾ, ಎಷ್ಟೇ ಸಿಟ್ಟಾದ್ರೂ ಮದುವೆ ಮಾತ್ರ ನನ್ನೇ ಮಾಡ್ಕೊಂಡ್ಬಿಡು ಅಂತ ಮನ್ಸಲ್ಲೇ ಹೇಳ್ತಾ ಇರ್ತಾಳೆ ಮೋನಿಕಾ. ಈ ಕಡೆ ಕಾಂತ ಗೌರಿ ಹತ್ರ ಬಂದು, ಗೌರಿ ಬೇಡಮ್ಮ, ಯಾಕೆ ನಿನ್ನ ಸಂಸಾರದಲ್ಲಿ ಹುಳಿ ಹಿಂಡ್ಕೋತೀಯ, ಬೇಡ, ಆ ಗುಟ್ನ ಹಾಗೆ ಇಟ್ಬಿಡು, ಸುಮ್ಮನೆ ಯಾಕೆ ಇನ್ನೊಬ್ಬರ ಮನಸ್ಸನ್ನ ಕೆಡಿಸ್ತೀಯಮ್ಮ, ಬೇಡ, ಹೇಳೋಕೆ ಹೋಗ್ಬೇಡ, ಅವ್ರು ಯಾರು ಅಂತ ನಮ್ಮಿಬ್ಬರಲ್ಲೇ ಇದ್ಬಿಡ್ಲಿ, ಹೇಳೋಕೆ ಹೋಗ್ಬೇಡಮ್ಮ ಅಂತ ಹೇಳ್ತಾ ಇರ್ತಾಳೆ. ಆಗ ಸರಿತಾ, ಸುಮ್ಮನಿರಿ, ಸಾಕು ಮಾಡಿ ನಿಮ್ಮ ನಾಟಕನ, ಇನ್ನೂ ಎಷ್ಟು ಮೋಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಮಾಡೋದೆಲ್ಲ ಮಾಡಿ ನಮ್ಮ ಮನೆಯವ್ರ ಮೇಲೆ ತಪ್ಪರಿಸ್ತಾ ಇದ್ದೀರಾ, ಇದೊಂದು ದೊಡ್ಡ ನಾಟಕನ ನಿಮ್ಮದು, ಅದು ಯಾರೋ ಸೂತ್ರಧಾರಿ ಅಂತ ಬೇರೆ ಹೇಳ್ತಾ ಇದ್ದಾಳೆ ನಿಮ್ಮ ಮಗಳು, ಹೇಳಿ ಬಿಡಿ ನೋಡೋಣ ಅಂತ ಹೇಳ್ತಾಳೆ. ಆಗ ಗೌರಿ, ಹೌದಾ ಹೇಳಿ ಬಿಡ್ತೀನಿ, ನನಗೇನು ತೊಂದರೆ ಇಲ್ಲ, ನಿಮ್ಮ ಮಗ ಪೊಲೀಸರಿಗೆ ಫೋನ್ ಮಾಡ್ತೀನಿ ಅಂತ ಬೇರೆ ಹೇಳಿದ್ರು, ಆದ್ರೆ ಯಾಕೆ ಇವಾಗ ಸುಮ್ಮನೆ ಆಗ್ಬಿಟ್ರು, ತಮ್ಮ ಮನೆಯವ್ರದ್ದು ಎಲ್ಲಿ ತಪ್ಪಿದ್ಯೋ ಅಂತ ಭಯ ಆಗಿರ್ಬೋದು ನಿಮ್ಮ ಮಗನಿಗೆ, ಅದಕ್ಕೆ ಸುಮ್ಮನಾಗಿದ್ದಾರೆ ಅಂತ ಹೇಳ್ತಾಳೆ. ಅದಿರ್ಲಿ, ತಪ್ಪು ಮಾಡಿರೋರು ನಮ್ಮನೆಯವರು ಅಂತ ಹೇಳ್ದಲ್ಲ, ಯಾರು ಅಂತ ಹೇಳು ಅಂತ ಸರಿತಾ ಕೇಳ್ತಾಳೆ. ಆಗ ಗೌರಿ, ಅಲ್ಲ, ಅವತ್ತು ಅಕ್ಕ ಓಡೋದಾಗ ಅಕ್ಕ ಬರೆದಿಟ್ಟಿರೋ ಲೆಟರ್ನ ಓದಿ ಅಮ್ಮ ತುಂಬಾನೇ ಬೇಜಾರು ಮಾಡ್ಕೊಂಡು ನೇಣು ಹಾಕೊಳ್ಳೋಕೆ ಹೋಗಿದ್ಲು, ಅದೇ ಟೈಮಿಗೆ ನಾನು ಅಲ್ಲಿಗೆ ಹೋಗಿ ಅಮ್ಮನ್ನ ಬಿಡಿಸಿದೆ, ಅವಾಗ ಏನು ಮಾಡಬೇಕು ಅಂತ ಗೊತ್ತೇ ಆಗದೆ ನಾವು ಅಳ್ತಾ ಕೂತಿದ್ವಿ, ಅಕ್ಕನ ಫೋನಿಗೆ ಎಷ್ಟು ಫೋನ್ ಟ್ರೈ ಮಾಡಿದ್ರು ಅಕ್ಕ ಫೋನ್ ತೆಗಿತಾನೆ ಇರಲಿಲ್ಲ, ಅವಾಗ ನಡೆದಿದ್ದೆ ಈ ಮುಸ್ಕಿನ ನಾಟಕ ಅಂತ ಹೇಳ್ತಾಳೆ. ಇಷ್ಟಕ್ಕೆಲ್ಲ ಯಾರು ಕಾರಣ ಅಂತ ನಿಮ್ಗೆ ಗೊತ್ತಾ? ಯಾರು ಅಲ್ಲ, ಈ ಚಂಚಲ ಮೇಡಮ್ ಅವರು ಅಂತ ಹೇಳಿಬಿಡ್ತಾಳೆ. ಆಗ ಚಂಚಲನ್ಗೆ ತುಂಬಾನೇ ಶಾಕ್ ಆಗುತ್ತೆ, ಇವಳೇನಪ್ಪ ನನ್ನ ತಗಲಾಕೆ ಬಿಟ್ಲು ಅಂತ ಆ ಕಡೆ ಈ ಕಡೆ ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಆಗ ವಿವೇಕ್, ಅಲ್ಲ, ನಿನ್ ತಪ್ಪಿಟ್ಕೊಂಡು ನಮ್ಮನೆಯವ್ರ ಮೇಲೆ ತಪ್ಪರಿಸ್ತಾ ಇದೆಯಾ ನೀನು, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಅಂತ ಬೈತಾ ಇರ್ತಾನೆ. ಆಗ ಗೌರಿ, ನಾನೇ ಅದು ಸುಳ್ಳು ಹೇಳಿ, ಬೇಕಿದ್ರೆ ಪೊಲೀಸರನ್ನ ಕರೆಸಿ ಎಲ್ಲ ನಿಜ ಹೊರಬರುತ್ತೆ,
ಅವ್ರ ಬಾಯಿಂದಾನೇ ಅವರು ನಿಜನ ಹೊರಬೀಳಿಸ್ತಾರೆ ಅಂತ ಹೇಳ್ತಾಳೆ. ಅಷ್ಟಕ್ಕೂ ಅವತ್ತು ಅಕ್ಕ ಬಂದಿಲ್ಲ ಅಂತ ನಾನ್ ಫಸ್ಟ್ ಅಕ್ಕನ್ನ ಕರೆಯೋಕೆ ಅಂತ ಹೋದೆ. ಆಮೇಲೆ ಅಮ್ಮ ಬಂದ್ರು. ಅಮ್ಮ ಬಂದಿದ್ದು ತಡ ಆಯ್ತು ಅಂತ ಚಂಚಲ ಅವರು ಒಳಗಡೆ ಬಂದ್ರು. ಅವರೇ ಬಂದು ಬೆದರಿಸಿ ನಮ್ನ ಈ ಮುಸ್ಕಿನ ನಾಟಕಕ್ಕೆ ಒಪ್ಸಿದ್ರು ಅಷ್ಟೇ, ನಮ್ದೇನು ಇದರಲ್ಲಿ ತಪ್ಪಿಲ್ಲ. ಆಗ ಆಶಾ, ಹೌದು ಚಂಚಲನೇ ಒಳಗಡೆ ಹೋಗಿದ್ದು, ಅವಳೇ ಅವಳನ್ನ ಕರ್ಕೊಂಡ್ ಬಂದಿದ್ದು, ಅಂದ್ರೆ ಇದರಲ್ಲೆಲ್ಲ ಚಂಚಲನ್ ಪಾಲಿದೆಯಾ ಅಂತ ಮಾತಾಡ್ತಾ ಇರ್ತಾರೆ. ಆಗ ವಿವೇಕ್, ಏನತ್ತೆ ಇವಳು ಹೇಳ್ತಾ ಇರೋದು ನಿಜನಾ? ಮಾತಾಡಿ, ಎಷ್ಟಕ್ಕೆಲ್ಲ ನೀವೇ ಕಾರಣನಾ ಅಂತ ಹತ್ತಿನ ಜೋರಾಗಿ ದಬಾಯಿಸ್ತಾ ಇರ್ತಾನೆ. ಆಗ ಸರಿತಾ, ಏ ಚಂಚಲ, ಇದೆಲ್ಲ ಮಾಡಿದ್ದು ನೀನೇನಾ? ಇಷ್ಟೆಲ್ಲ ಆಗೋಕೆ ನೀನೇ ಕಾರಣನಾ ಅಂತ ಚಂಚಲನ ಬೈಯೋಕೆ ಶುರು ಮಾಡ್ತಾಳೆ. ಆಗ ಚಂಚಲ, ಓ ಬೇಷ್, ಅಲ್ಲ ನಮ್ಮನೆ ಮರ್ಯಾದೆ ಹೋಗ್ಬಾರ್ದು ಅಂತ ನಾನು ಇಷ್ಟೆಲ್ಲ ಮಾಡಿದ್ರೆ ಎಲ್ರೂ ಸೇರಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ಹೊರಗಡೆ 106 ಜನ ನೆಂಟರು, ಸಾಲದಕ್ಕೆ ಮೀಡಿಯಾದವರು ಬೇರೆ ಅಲ್ಲಿದ್ರು, ಅವ್ರ ಮುಂದೆ ನಾವು ಮರ್ಯಾದೆ ಹೋಗ್ಬಾರ್ದು ಅಂತ ಇವ್ರ ಕಾಲಿಗೆ ಬಿದ್ದು ಬೇಡ್ಕೊಂಡೆ, ಇದನ್ನೆಲ್ಲ ಮಾಡಿಸ್ದೆ, ಮದುವೆ ಆಗೋಕೆ ಇವ್ರನ್ನೆಲ್ಲ ಒಪ್ಪಿಸ್ದೆ, ನನ್ನ ಕುಟುಂಬದ ಮರ್ಯಾದೆ ಹೋಗ್ಬಾರ್ದು ಅಂತ ಇಷ್ಟೆಲ್ಲ ಮಾಡಿದ್ರೆ ನನ್ನೇ ನೀವು ಅಪರಾಧಿ ಸ್ಥಾನದಲ್ಲಿ ನಿಂದಿರ್ತಾ ಇದ್ದೀರಾ? ಇದು ನ್ಯಾಯನಾ ಅಂತ ಕೇಳ್ತಾ ಇರ್ತಾಳೆ. ಆಗ ಸರಿತಾ, ಏ ಮುಚ್ಚ ಬಾಯಿ ಸಾಕು, ಇಷ್ಟೆಲ್ಲ ಮಾಡಿ ಮತ್ತೆ ನನ್ನ ನ್ಯಾಯನ ತಪ್ಪ ಅಂತ ಕೇಳ್ತಾ ಇದೀಯಾ? ನಿನ್ನಿಂದ ನನ್ನ ಮಗನ ಜೀವನನೇ ಹಾಳಾಯ್ತು, ಇವಾಗ ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಅಂತ ಚಂಚಲನ ಬೈತಾ ಇರ್ತಾಳೆ. ಆಗ ಚಂಚಲ, ಏನೇ ನೀನು ನಿನ್ನಮ್ಮ ಸೇರಿ ಮಾಡಿರೋ ನಾಟಕಕ್ಕೆ ನನ್ನ ಬಲಿ ಮಾಡಿದ್ದೀರಾ, ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬೆಳಲ್ಲ ಅಂತ ಬೈತಾ ಇರ್ತಾಳೆ ಗೌರಿನ ಮತ್ತು ಕಾಂತನ. ಆಗ ಕಾಂತಲಕ್ಷ್ಮಿ, ನನ್ನ ಮಗಳಿಗೆ ಏನೂ ಗೊತ್ತಿಲ್ಲ, ಅವಳು ಅಮಾಯಕಳು, ಕೆಂಡದ ಕಿರೀಟನ ಅವಳ ತಲೆ ಮೇಲೆ ಇಟ್ಬಿಟ್ಟಿದ್ದೀನಿ, ಪಾಪ ಅವಳಿಗೆ ತೆಗೆಯೋಕೆ ಆಗದೆ ಅದನ್ನ ಹಾಕೊಳ್ಳೋಕೆ ಆಗದೆ ನರಕ ಅನುಭವಿಸ್ತಾ ಇದ್ದಾಳೆ, ದಯವಿಟ್ಟು ಅವಳನ್ನ ಯಾರು ನೋಯ್ಸಕ್ ಹೋಗ್ಬೇಡಿ, ಅವಳು ತುಂಬಾನೇ ನೊಂದಿದ್ದಾಳೆ, ಅವಳು ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇರ್ತಾಳೆ. ಆಗ ಗೌರಿ, ಅಮ್ಮ ದಯವಿಟ್ಟು ನೊಂದ್ಕೋಬೇಡಮ್ಮ, ನಾನು ಇಲ್ಲಿ ಚೆನ್ನಾಗಿರ್ತೀನಿ, ನೀನು ಚೆನ್ನಾಗಿರು, ಅಪ್ಪನ್ನ ಚೆನ್ನಾಗಿ ನೋಡ್ಕೋ ಅಂತ ಹೇಳ್ತಾ ಇರುವಾಗ, ಅಲ್ಲ ಕಣೆ ನೀನೂ ಬರೋದಿಲ್ಲ, ನೀನು ಫೋನ್ ಮಾಡಿದ್ರೆ ರಿಸೀವ್ನೂ ಮಾಡಲ್ಲ, ಅಂಥದ್ರಲ್ಲಿ ನಿಮ್ಮಪ್ಪ ಕೇಳಿದ್ರೆ ನಾನು ಏನಂತ ಹೇಳಿ ಅಂತ ಹೇಳಿದಾಗ, ಅಪ್ಪಗೆ ಹೇಳಮ್ಮ ನಾನು ಚೆನ್ನಾಗಿದ್ದೀನಿ ಅಂತ ಹೇಳು ಅಂತ ಹೇಳಿದಾಗ, ಸರಿ ಕಣೆ, ಹೇಗಿದ್ರು ನಿಮ್ಮಮ್ಮ ತುಂಬಾನೇ ಚೆನ್ನಾಗಿ ಸುಳ್ಳು ಹೇಳ್ತಾಳಲ್ಲ, ಹಾಗೇನೆ ನನ್ನ ಮಗಳು ಚೆನ್ನಾಗಿದ್ದಾಳೆ ಅಂತ ಸುಳ್ಳು ಹೇಳ್ಬಿಡ್ತೀನಿ, ನೀನಿಲ್ಲಿ ಆರಾಮಾಗಿರು, ಇವರು ತುಂಬಾನೇ ಒಳ್ಳೆಯವರು ಅಂತ ಹೇಳ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೋಲಿಯರ್ಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.